ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಅಮ್ಮನ ಮನೇಲಿ ಇದ್ದೀವಿ ನೋಡಿರಿ. ಇನ್ನೂ ನಾಳೆ ಹೊರಡಬೇಕು. ಹಾಗಾಗಿ ನಾಳೆ ಹೊರಡೋಕ್ಕೆ ಪ್ರಿಪ್ರೇಷನ್ನು ಸ್ಟಾರ್ಟ್ ಆಗೈತಿ. ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಗೈತೆ ನೋಡಿರಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಊರಿಗೆ ಹೋಗೋಕೆ ಏನೇನು ಬೇಕಂತ ಕೇಳಿದರು. ನಾನು ಇನ್ನೇನೋ ಬೇಡ ಅಂದು ನೋಡಿರಿ. ಎಲ್ಲ ಇರುತ್ತೆ ಮನೇಲಿ, ಮತ್ತೇನು ತಿನ್ನೋದಂತ ಬೇಡ ಅಂದಿದ್ದೆ. ಆಮೇಲೆ ನಯನ ಇದ್ರೆ ಒಂದು ಸ್ವಲ್ಪ ಇದಕ್ಕೆ ಎಂಥದ್ದು ಶೇಂಗಾ ಉಂಡೆ ಮಾಡಿಕೊಡು ಮಮ್ಮಿ ಅಂತಂದು. ಸರಿ ಅಂತೇಳಿ ಒಂದು ಸ್ವಲ್ಪ ಶೇಂಗಾ ಉಂಡೆ ಮಾಡ್ಯಾರ. ಮತ್ತು ಹಿಂದಗಡೆ ಅಂಟು ನೆನಪಾಯಿತು. ಇವ್ರು ನಮ್ಮ ಮನೆಯವ್ರು ಅಂಟು ಕೇಳಿದರು. ಹಾಗಾಗಿ ಒಂದು ಚೂರು ಸ್ವಲ್ಪನೇ ಮಾಡೋ ಅಂದೆ. ತಿನ್ನಲ್ಲ ಯಾರು ಜಾಸ್ತಿ. ಆದರೂ ಒಂದು ಸ್ವಲ್ಪ ಇವತ್ತು ಮಾಡಿದ್ದು ನೋಡ್ರಿ. ಇವತ್ತು ಅಂದರೆ ನಾಳೆ ಒಂದು ದಿವಸ ಚೆನ್ನಾಗಿ ಅನಿಸುತ್ತೆ, ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ತಿನ್ನಬೇಕು ಅಂತ ಅನ್ಸಂಗಿಲ್ಲ ಅದನ್ನು. ಹಂಗಾಗಿ ನಾನೇ ಹೇಳಿದೆ, ಅಮ್ಮ ಸ್ವಲ್ಪ ಮಾಡೋಂಗಿದ್ರೆ ಮಾಡು, ಇಲ್ಲಾಂದರೆ ಬೇಡ ಬಿಟ್ಬಿಡು ಅಂತಂದೆ. ಇರ್ಲಿ ತಡಿ, ಒಂದು ಸ್ವಲ್ಪನೇ ಮಾಡ್ತೀನಿ ಅಂತೇಳಿ ಅಮ್ಮ ಅಂಟು ಹಾಕ್ಕೊಟ್ರು ನೋಡಿರಿ. ಪುಟಾಣಿ ಅಂಟು ಸಖತ್ ಚೆನ್ನಾಗಿರುತ್ತಿದ್ದು. ನಾನು ಆಲ್ರೆಡಿ ಈ ರೆಸಿಪಿನೂ ಶೇರ್ ಮಾಡಿದ್ದೀನಿ ಮುಂಚೆ. ಒಂದು ಆಚೆ ಸತಿ ನೋಡಿರಿ, ಹೋದ ವರ್ಷ ಅನ್ಕೊತೀನಿ, ಹೋದ ವರ್ಷ ಈ ಟೈಮಲ್ಲೇ ಕೊಬ್ಬರಿ ಕುಬ್ಸ ಕೊಡ್ತಾರೆ ನೋಡಿರಿ ಈ ಟೈಮಲ್ಲಿ ಹೆಣ್ಮಕ್ಳಿಗೆ. ಆ ಟೈಮಲ್ಲೇ ಊರಿಗೆ ಹೋಗಿದ್ದೆ ನಾನು, ಏನಕ್ಕೋ ಹಿಂಗೆ. ಆವಾಗ ಮಾಡಿ ಕಳಿಸಿದ್ರು ಅಮ್ಮ. ಈ ಸತಿನೂ ಸೇಮ್ ಟೈಮಲ್ಲೇ ಹೋಗಿದ್ದೀವಿ ನೋಡಿರಿ. ಕೊಬ್ಬರಿ ಕುಬ್ಸ ಕೊಟ್ಟಂಗೆ ಆಗುತ್ತಂತ ಹೇಳಿ, ಮತ್ತು ನೈನನ್ನು ಕೇಳಿದ್ಲಲ್ಲ ಅಂಥೇಳಿ ಇಬ್ಬರಿಗೂ ಎರಡೂ ಆಗುತ್ತೆ ಅಂಥೇಳಿ ಮಾಡಿದ್ದಾರೆ ನೋಡಿರಿ. ಇವಾಗ ಶೇಂಗಾ ಉಂಡೆ ಮಾಡಿಕೊಟ್ರು. ಮತ್ತು ನೈನಂಗೆ ಶೇಂಗಾ ಉಂಡೆ ಅಂದರೆ ಫುಲ್ ಇಷ್ಟ. ಇಲ್ಲಿ ಮಾಡಿರ್ತೀನಿ ಯಾವಾಗಾರ, ಬಟ್ ಇಲ್ಲಿ ಬೆಲ್ಲದಲ್ಲೇ ಅದು ಅಷ್ಟು ಏನಂತಾರೆ ಉಂಡೆ ಕಟ್ಟಕ್ಕೆ ಬರಲ್ಲ, ಹಂಗಾಗುತ್ತೆ, ಉದುರಾಗಿ ಆಗ್ಬಿಡ್ತೈತಿ. ಅಲ್ಲಿ ಬೆಲ್ಲ ಒಂದು ಸ್ವಲ್ಪ ಜಿಗಿಟ್ಟಿರುತ್ತಲ್ಲ, ಉಂಡೆ ಚೆನ್ನಾಗಿ ಕಟ್ಬೋದು ಅಂಥೇಳಿ ಅಲ್ಲೇ ಮಾಡಿಕೊಟ್ರು ಅಮ್ಮ. ಇಲ್ಲಿ ನೋಡಿರಿ, ನಯನ ಈಗ ಮಾಡಿದಾಗ ಅಷ್ಟೇ ತಿನ್ನೋದು. ಆಮೇಲೆ ನೆಕ್ಸ್ಟು ತಿನ್ನಲ್ಲ. ಅದೊಂದು ಸ್ವಲ್ಪ ಆರಬೇಕಲ್ಲ, ಇದು ಪಾತ್ರೆಗೆಲ್ಲ ಹತ್ತಿತ್ತಲ್ಲ, ಅದನ್ನು ತೆಗೆದು ಉಂಡೆ ಮಾಡಿಕೊಟ್ರು ಮಮ್ಮಿ. ಅದನ್ನು ಚೆನ್ನಾಗಿರುತ್ತೆ. ನನಗೂ ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ನೋಡಿರಿ. ನಯನ ಬಿಸಿ ಇದ್ದಾಗ ಮಾತ್ರ ತಿನ್ಕೊತಾಳೆ, ಆಮೇಲೆ ತಿನ್ನಲ್ಲ ಅವಳು. ಕರ್ಚಿಕಾಯಿ ನೋಡಿರಿ, ಇವು ಮೊನ್ನೆನೇ ಮಾಡಿರೋಂಥ ಕರ್ಚಿಕಾಯಿ. ನಾಗರಮಾಸೆ ಹಬ್ಬಕ್ಕೆ ಏನು ಮಾಡ್ತಾರಲ್ಲ ಅದೇ ಕರ್ಚಿಕಾಯಿನೇ ಇವು. ನನಗೂ ಒಂದು ಸ್ವಲ್ಪ ಬೇಕು ಅಂತೇಳಿ ಎತ್ತಿಟ್ಟಿದ್ರಂತ. ಅಕ್ಕಗೆ ಮತ್ತು ತಂಗಿಗೆ ಆಲ್ರೆಡಿ ಕೊಬ್ಬರಿ ಕುಬ್ಸ ಹೋಗೈತೆ ನೋಡಿರಿ. ಈಗ ಒಂದು ಸ್ವಲ್ಪ ಇದೆ ನೋಡುವ, ತೊಗೊಂಡು ಹೋಗಿ ಇವನಂತ ಅಂದರು. ಬೇಡಮ್ಮಿ, ನಾನು ಅಲ್ಲಿ ಯಾರು ತಿನ್ನಲ್ಲ, ಈಗ ತಿಂದಿವಲ್ಲ 2 ದಿನ ಸಾಕು, ಅಂಟು ಉಂಡೆ ಎಲ್ಲ ಸ್ವೀಟ್ ತಿನ್ನೋಕ್ಕಾಗಲ್ಲ, ಬೇಡ. ಮತ್ತು ಹೋಗ್ಬೇಕಾದ್ರೆ ಕೊಬ್ಬರಿ ಮಿಠಾಯಿ ಮಾಡ್ಕೊಂಡಿದ್ದು ನೋಡಿರಿ ನಾನು. ಅದು ಒಂದು ಸ್ವಲ್ಪ ಒಂದು 7-8 ಪೀಸ್ನಷ್ಟು ಇಟ್ಟು ಹೋಗಿದ್ದೆ ಮನೇಲಿ ನಾನು. ಅಲ್ಲಿನ ಕೊಬ್ಬರಿ ಮಿಠಾಯಿ ಐತಿ ಮಮ್ಮಿ, ಬೇಡ ಸ್ವೀಟ್ ಜಾಸ್ತಿ ಆಗುತ್ತೆ, ತಿನ್ನಲ್ಲ ಅಂತ ನಾನು ಅಂದೆ. ನಮ್ಮ ಮನ್ಯಾಗ ಯಾರ್ದಾರು ತಿನ್ನೋರು ಹುಡುಗೈತೆ ಆಡ್ಕೊಂಡು ತಿನ್ನುತ್ತೆ, ತಗೊಂಡು ಹೋಗು ಅಂತೇಳಿ ಫೋರ್ಸ್ ಮಾಡಿ ಮತ್ತು ಹಾಕಿದ್ರು ನೋಡಿರಿ ಮಮ್ಮಿ. ಎಲ್ಲ ಸೇರಿ ಬುತ್ತಿ ಬಾಕ್ಸಿಗೆ ಹಾಕಕ್ಕೆ ರೆಡಿ ಮಾಡಾಕತ್ತಾರ ಇವರು. ಅಳಿಯನೂ ಮತ್ತು ಮೊಮ್ಮಗಳು ಕುತ್ಕೊಂಡು ತಿನ್ನೋದು ನಡೆಸ್ಯಾರ. ಅದಲ್ಲ ರೀ, ಅಂಟು ಬಿಸಿ ಅಂಟು ತಿನ್ನತ್ತಾರೆ ನೋಡಿ ಕುತ್ಕೊಂಡು. ಅಂಟು ಮಾಡಿದ ತಕ್ಷಣ ಟೇಸ್ಟ್ ನೋಡೋಕೆ ಕೊಟ್ರಲ್ಲ ನಮಗೆ, ಚೆನ್ನಾಗಿರುತ್ತೆ. ಬಿಸಿ ತಿನ್ನೋಕೆ ಸಖತ್ತಾಗಿರುತ್ತೆ. ಮಾಡ್ತಾಯಿದ್ರಲ್ಲ ಹಂಗೆ, ಅದು ಸ್ವಲ್ಪ ಪಾತ್ರೆಗೆಲ್ಲ ಅಂಟಿರೋದಿತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಉಂಡೆ ಮಾಡಿ ಕೊಟ್ಟರು ಮಮ್ಮಿ. ಮೊಮ್ಮಗಳು ಒಂದು ಮತ್ತು ಅಳಿಯ ಒಂದು ತಿನ್ನತ್ತಾರೆ. ನಾನು ವೀಡಿಯೋ ಮಾಡ್ಕೊಳತ್ತೀನಿ. ಈಗ ಇದೆಲ್ಲ ತೆಗಿಬೇಕು ನೋಡಿರಿ. ತೆಗೆದು ಮಧ್ಯಾಹ್ನಕ್ಕೆ ಅಡುಗೆ ಅಂತೂ ಮಾಡಿತ್ತು ಆಲ್ರೆಡಿ. ರೊಟ್ಟಿ ಮಾಡಿದ್ದಾರೆ ಮಮ್ಮಿ. ಹಾಗಾಗಿ ಮತ್ತೇನು ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗಲ್ಲ. ಇವನ್ನೆಲ್ಲ ಬಡ ಬಾಕ್ಸಿಗೆ ಹಾಕಿ ತುಂಬಿ ಅದರ ಜಾಗಕ್ಕೆ ಇಟ್ಟನೆ ಅಂದರೆ ನಂಗೆ ಮುಂಜಾನೆ ಬೇಗನೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಏನಂತೀರ, ಬೇಗ ಮಾಡಿ ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಟನೆ ಅಂತಂದ್ರೆ ಸ್ಪೀಡಾಗಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಎಲ್ಲ 10 ಗಂಟೆ ಮಾಡೇ ಮಾಡ್ತಾರೆ. ಅದು ಹೆಂಗೆ ಹೇಳ್ತೀರಾ? ನನಗೆ ಗೊತ್ತಿಲ್ಲ. ನಮ್ಮ ಮನೆ ದೇವ್ರು ಹೆಂಗೆ, ನಿಮ್ಮ ಮನೆ ದೇವ್ರು ಹೆಂಗೈತಿ ಹೇಳಿ ನೋಡೋಣ. ನಮ್ಮ ಮನೆ ದೇವ್ರ ಸತ್ತ ನಮಗೆ ಗೊತ್ತಿಲ್ಲ. ಅದು ಏನೋ ಗೊತ್ತಿಲ್ಲ ನೋಡ್ರಿ. ನಾವು ಅಂದ್ಕೊಂಡಿರ್ತೀವಿ ಎಷ್ಟೇ ಬೆಳಗ್ಗೆ ಬೇಗ ಬಿಟ್ಬಿಡೋಣ, ಬೇಗ ಹೋಗ್ಬಿಡೋಣ ಅಂತ ಅಂದ್ಕೊಂಡಿರ್ತೀವಿ. ಇಲ್ಲಿಂದ ಹೋಗ್ಬೇಕಾದ್ರೂ ಅಷ್ಟೇ ಆಗುತ್ತೆ, ಅಲ್ಲಿಂದ ಬರಬೇಕಾದ್ರೂ ಅಷ್ಟೇ ಆಗುತ್ತೆ ನೋಡಿರಿ. ಬೇಗ ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಸುತ್ತಿಗೂ ಬ್ಯಾಗ್ ಪ್ಯಾಕ್ ಆಯ್ತು ನೋಡ್ರಿ ಆಲ್ರೆಡಿ. ಮತ್ತೆ ರಿಟರ್ನ್ ಊರಿಗೆ ಹೋಗೋಕೆ ಆ ಕಡೆಯಿಂದ ಈ ಕಡೆ ಬಾ, ಈ ಕಡೆಯಿಂದ ಆ ಕಡೆ ಹೋಗಿ ಅಷ್ಟೇ. ಬರೀ ಕೆಲಸ ಎಲ್ಲ ಇಟ್ಕೊಂಡ್ರೆ ನಿಮ್ಮ ನಾನು ಎಲ್ಲ ಪ್ಯಾಕ್ ಆಗೈತಿ, ರೆಡಿ ಆಗೈತಿ. ಬೆಳಗ್ಗೆ ಹಾಕೊಳಕ್ಕೆ ಒಂದು ಜೊತೆ ಬಟ್ಟೆಯಲ್ಲಿ ಇಟ್ಟೀನಿ, ಒಂದು ಬ್ಯಾಗ್. ನಾನು ಅಂತೂ ಏನು ಜಾಸ್ತಿ ನಾವು ಹೊರಕ್ಕೆ ತೆಗೆದಿಲ್ಲ, ನಂಗೆ ಗೊತ್ತಿಲ್ಲ. ಅಲ್ಲ ನಾನು ಜಾಸ್ತಿ ತೆಗೆದಿಲ್ಲ. ಇಲ್ಲಿರೋ ನೈಟಿನೇ ನಾವು ಇವನನ್ನು ನೋಡ್ರಿ ಇಲ್ಲೇ ಬಿಟ್ಟಿದ್ದೆ ನಾನು. ಇವನ್ನ ಹಾಕ್ಕೊಂಡೀನಿ 2 ದಿವಸ ನಾನು. ಹಾಗಾಗಿ ಏನು ಜಾಸ್ತಿ ಬಟ್ಟೆ ತಂದಿರಲಿಲ್ಲ, ಡೈಲಿ ಯೂಸಿಗೆ ತಂದಿರಲಿಲ್ಲ. ಎಲ್ಲರೂ ಹೋಗಿ ಬರುತ್ತೋ ಅಷ್ಟೇ ಹಾಕೊಳಕ್ಕೆ ತೊಗೊಂಡಿದ್ದೆ. ಒಂದು 2 ಸೀರೆ 2 ಡ್ರೆಸ್ಸು ತೊಗೊಂಡಿದ್ದೆ. ಡ್ರೆಸ್ಸನ್ನು ಜಾಸ್ತಿ ಏನು ವೇರ್ ಮಾಡಿಲ್ಲ, ಎಲ್ಲೂ ಹೋಗೇ ಇಲ್ಲ. ಇನ್ನೊಂದು 2 ದಿನ ಇರೋಣ ಅಂತ ಅಂದ್ಕೊಂಡಿದ್ವಿ. ಹೆಂಗೂ ಹಬ್ಬ ರಜೆ ಸಿಕ್ಕಿತ್ತು. ಬಟ್ ಏನೋ ಡ್ಯಾನ್ಸಲ್ಲಿ ಇರೋದ್ರಿಂದ ಅವ್ರು ಸರ್ ಫೋನ್ ಮಾಡಿ ಬೈದ್ರಿ ಇವತ್ತು ನಮಗೆ. ಹಾಗಾಗಿ ಹೋಗ್ಬೇಕಾಯ್ತು.
ನಾಳೆ ಹೋದ್ರು ವೇಸ್ಟ್ ಅಂತ ಅಂದಿದ್ದಾರೆ. ಅವ್ರು ಏನು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ನಯನ ಒಟ್ನಲ್ಲಿ ನಾಳೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಬೆಳಿಗ್ಗೆ ಬೇಗನೆ ಹೋಗಬೇಕು. ಹೀಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಗ್ ಅಂತೂ ಪೂರ ರೆಡಿ ಆಗೈತೆ ನೋಡಿರಿ. ಇನ್ನೇನಿಲ್ಲ, ಇದೊಂದು ಕವರ್ ಇದೆ, ಅದನ್ನು ಹಾಕ್ಕೊಂಡು ಜಿಪ್ ಹಾಕಿಬಿಟ್ರೆ ಮುಗೀತು. ಎಲ್ಲಿ ಗುರ ಮುಂದೆ ಅನ್ಸೋ ಮುಂದೆ ಮಜ್ಜಿಗೆ ಮಾಡತ್ತೀನಿ ನೋಡ್ರಿ. ಇಲ್ಲಿ ಮಜ್ಜಿಗೆ ಇಟ್ಟೀನಿ. ಇಲ್ಲಿ ಊರಿಗೆ ಹೋಗೋಕೆ ಬ್ಯಾಗು ಪ್ಯಾಕ್ ಆಗೈತೆ ನೋಡ್ರಿ. ನಮ್ಮ ಅಮ್ಮನೂ ಮತ್ತೆ ಹೊಳ್ಳಿ ಅಂಟು ಮಾಡ್ಯಾಳ, ಆಗಲೇ ತೋರಿಸೀನಿ. ಇದು ನಮ್ಮ ಪಿಂಟುಗೆ ನವಣಿ ನವಣಿ ತೊಗೊಂಡಿದ್ವಿ. ಸಿಪ್ಪೆ ಅದಾವ, ಇದು ತಿಂತಾನೆ ಎಲ್ಲ ಗೊತ್ತಿಲ್ಲ. ನಮ್ಮ ಪಿಂಟುನಲ್ಲೇ ಬಿಟ್ಟು ಬಂದೀವಿ. ರೆಡಿ ಮುಗೀತಾ? ಮುಗಿದ ಮಾತು ಸಕ್ಕರೆ ಮಿಠಾಯಿ ತಿಂದಂಗೆ ಇರಬೇಕು. ಅವಳ ತಲೆ ಕೂದಲು ನನ್ನ ತರಲೆ ಮಾತನ್ನ ಕೇಳೋ ಅವಳ ಕಿವಿ ನನ್ನ ನೋಡೋ ಕಣ್ಣು ಹುಣ್ಣಿಮೆ ಚೆನ್ನಾಗಿ ಹೊಡಿತಾ ಇರಬೇಕು. ಅದೇ ಡಿಕ್ಕೆ ಗಿಡವ ಮ್ಯಾಗ ಗಿಡವ ಹಂಗಿಡ ಹಂಗೆ ಹೇಳು. ತೊಳೆದೊಡ್ತೀಯಾ? ತೊಳೆದೊಡಲ್ಲಿ ಕಾರಣ ತಿನ್ನಕ್ಕೆ ಬರುತ್ತಲ್ಲ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗೀತು ನೋಡ್ರಿ. ಸ್ವಲ್ಪ ಕಸ ಗುಡಿಸಿದ್ರಾಯ್ತು. ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡ್ವಿ ಅಂದರೆ ಬೆಳಗ್ಗೆ ಬೇಗ ಹೋಗೋಕ್ಕಾಗತ್ತೆ ಅಂಥೇಳಿ ಇವನ್ನ ಎಲ್ಲ ಕಾಲಾಗಿ ಹಂಗೆ ಇಟ್ಟಿದ್ನೆಲ್ಲ ಅವನೊಂದು ಸ್ವಲ್ಪ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ರಾಯ್ತು ಅಂಥೇಳಿ ಎಲ್ಲ ಕಟ್ಟಿ ಪ್ಯಾಕ್ ಮಾಡ್ಕೊಳತ್ತಿ ನೋಡ್ರಿ. ಏನೇನೋ ತಿನಿಸು ಎಲ್ಲ ಒಂದು ಕಡೆ, ಮತ್ತು ಕಾರ್ನಾಗ ಹೋಗ್ಬೇಕಾರೆ ಏನಾರು ತಿನ್ನಬೇಕು ಅಂತ ಅನ್ಸುತ್ತಲ್ಲ, ಅಂಥವೇನು ಎಕ್ಸ್ಟ್ರಾ ಇರ್ತಾವಲ್ಲ ಅಂಥವೆಲ್ಲ ಸಣ್ಣ ಸಣ್ಣ ಕ್ಯಾರಿ ಬ್ಯಾಗ್ನಾಗ ಹಾಕಿ ಮುಂದೆ ಇಟ್ಕೊಳಕ್ಕೆ, ಉಳ್ದವೆಲ್ಲ ಒಂದು ಸ್ವಲ್ಪ ಚೀಲದಲ್ಲಿ ಕಟ್ಟಿ ಪ್ಯಾಕ್ ಮಾಡಿ ಕಾರಿಗೆ ಹಾಕಿಬಿಟ್ರಾಯ್ತು ಅಂಥೇಳಿ ರೆಡಿ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಬಂದ್ರೆ ವೀಡಿಯೋ ಮಾಡೋಕ್ಕೆ ಇದೊಂದೇ ತೊಂದರೆ ನೋಡಿರಿ. ನಮ್ಮ ಮನೇಲಿ ಟಿ ವಿ ಎನಿ ಟೈಮ್ ಒದರ್ತಾ ಇರುತ್ತೆ. ಅದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ. ಕರೆಂಟ್ ಹೋದ್ರೆ ಮಾತ್ರನೇ ರೆಸ್ಟ್ ಅದಕ್ಕೆ, ಇಲ್ಲಾಂದ್ರೆ ರೆಸ್ಟ್ ಅನ್ನೋದೇ ಇಲ್ಲ ಅದಕ್ಕೆ. ಎನಿ ಟೈಮ್ ಆನ್ ಆಗಿರೋದ್ರಿಂದ ವೀಡಿಯೋ ಮಾಡ್ಕೊಂಡಿರ್ತೀನಿ. ಕೆಲವೊಂದಿಷ್ಟು ಏನೇನೋ ಮಾತಾಡೋದೆಲ್ಲ ಮಾಡ್ಕೊಂಡಿರ್ತೀನಿ ನೋಡಿರಿ. ಎಲ್ಲದ್ರಾಗೂ ಟಿ ವಿ ಮ್ಯೂಸಿಕ್ ಆ್ಯಡ್ ಆಗಿಬಿಟ್ಟಿರ್ತೈತಿ. ಅದನ್ನು ಮತ್ತು ನಾವು ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡೋಕೆ ಹೋದ್ರೆ ವೀಡಿಯೋ ಅಷ್ಟು ಚೆನ್ನಾಗಿ ಅಂತ ಅನ್ಸೋದೇ ಇಲ್ಲ. ಇದೊಂದು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ನಮ್ಮ ಮನೇಲಿ. ಇವಾಗ ನೋಡಿರಿ, ನಾನು ಬೆಳಗ್ಗೆ ಬೇಗ ಹೋಗ್ಬೇಕಲ್ಲ, ಹಂಗಾಗಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಮ್ಮ ಬಂದು ಪಾತ್ರೆ ತೊಳಿತಿದ್ದಾರೆ ನೋಡಿರಿ. ಅವರೆಲ್ಲ ಮುಸುರೆ ತೊಗೊಂಡು ಹೊರಗೆ ಬಂದರು. ಇಲ್ಲೇ ಕೂತ್ಕೊಂಡು ತೊಳಿತಾರೆ ನೋಡಿರಿ. ಸಿಂಕಲ್ಲಿ ಅವ್ರಿಗೆ ಅಷ್ಟು ಕರೆಕ್ಟ್ ಆಗೋಲ್ಲ, ಅಂದರೆ ಎದ್ದು ನಿಂತ್ಕೊಂಡು ತೊಳಿಯೋಕ್ಕಾಗಲ್ಲ ಅಂಥೇಳಿ ಆಚೆನೇ ಬಂದು ತೊಳಿತಾರೆ ಅವರು. ಅದೇ ರೂಢಿ ಆಗ್ಬಿಟ್ಟೈತೆ ನಮಗೂ. ಆ ಸಿಂಕ್ ಒಂದು ಸ್ವಲ್ಪ ಸಣ್ಣದಂತ ಅನ್ಸುತ್ತೆ ನೋಡಿರಿ, ಹಾಗಾಗಿ ಅಲ್ಲಿ ತೊಳೆಯೋಕ್ಕೆ ಸರಿ ಹೋಗೋಲ್ಲ. ಪಾತ್ರೆ ಎಲ್ಲ ಸೇರಿದಾಗ ಪಾತ್ರೆ ಜಾಸ್ತಿ ಆಗೇ ಆಗ್ತಾವೆ. ಹಾಗಾಗಿ ಹೊರಗನೆ ತೊಗೊಂಬಂದು ತೊಳೆದ್ಬಿಡ್ತೀವಿ. ಹೊರಗೆ ಹೆಂಗೋ ಅಂಗಳು ಚೆಂದ ಐತೆ ನೋಡಿರಿ. ಇಲ್ಲಿ ಏನೂ ಇದು ಇಲ್ಲ, ಕಿರಿಕಿರಿ ರಜ್ಜು ಗೊಚ್ಚೆ ಅಂತ ಅನ್ನಂಗೆ ಏನೂ ಇಲ್ಲ. ಹಾಗಾಗಿ ಆರಾಮ್ ಅನಿಸುತ್ತೆ ಹೊರಗೆ ತೊಗೊಂಬಂದು ತೊಳೆದ್ರೆ. ನಮ್ಮ ಮನೆಯವರು ಮತ್ತು ಅಪ್ಪಾಜಿ ಫೋನ್ ನೋಡತ್ತಾರೆ ನೋಡಿರಿ. ನಮ್ಮ ಮನೆಯವ್ರು ವಾಕ್ ಮಾಡಾಕತ್ತಾರೆ, ನಮ್ಮ ಅಜ್ಜಿ ಮಲ್ಕೊಂಡಿದ್ದಾರೆ. ಇಲ್ಲಿ ಆಲ್ರೆಡಿ ಮತ್ತೆ ಟಿ ವಿ ಸ್ಟಾರ್ಟ್ ಆಗೈತೆ ನೋಡಿರಿ. ಟಿ ವಿ ಎನಿ ಟೈಮ್ ಅದು ಆನ್ ಆಗಿದ್ದಾದಂಗೆ, ಅದು ಏನೋ ಫ್ರೆಂಡ್ಸ್. ಕೆಲಸ ಎಲ್ಲ ಮುಗೀತು ನೋಡಿರಿ. ಫುಲ್ ಎಲ್ಲ ಕ್ಲೀನ್ ಆಯಿತು. ಇನ್ನೇನು ಕೆಲಸ ಇಲ್ಲ, ಅಡುಗೆ ಮನೆಯೂ ಫುಲ್ ನೀಟಾಗಿ ಕ್ಲೀನ್ ಮಾಡಿರ್ತೀವಿ. ಮುಂಜಾನೆ ಎದ್ದ ತಕ್ಷಣ ಸೀದಾ ಸ್ನಾನ ಮಾಡೋದು, ಚಳಿ ಅಂತ ನಾಷ್ಟ ಮಾಡಿಕೊಂಡು ತಿನ್ಕೊಂಡು ಹೋಗೋದು ನೋಡಿರಿ. ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಹೋಗೋಗೊಮ್ಮೆ ಬರೋಗೊಮ್ಮೆ ಕುಸ್ತಿನೇ ಆಗುತ್ತೆ ನಮಗೆ. ಮೊನ್ನೆ ಬರ್ಬೇಕಾದ್ರೂ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ನೈಟು 3 ಗಂಟೆಗೆ ಎದ್ದಿದ್ದು ನಾವು. 3 ಗಂಟೆ ಅಂದರೆ 2 ಗಂಟೆನೇ, 2 ಗಂಟೆ 3 ಗಂಟೆಗೆ ಎದ್ದಿದ್ದು. ಹಂಗಾಗಿ ಬೇಗ ಬರೋಕ್ಕಾಗ್ತಿಲ್ಲ, ಬೇಗ ಬರೋಕ್ಕಾಗ್ತಿರ್ಲಿಲ್ಲ. ಈಗ
ಇವತ್ತೇನು ಅಷ್ಟೊಂದು ಅರ್ಜೆಂಟ್ ಇಲ್ಲ, ಅಷ್ಟು ಬೇಗನೆ ಹೋಗ್ಬೇಕಂತ ಏನಿಲ್ಲ. ಸ್ವಲ್ಪ ತಂಪತ್ನಾಗ ಹೋದ್ವಿ ಅಂತಂದ್ರೆ ಬೇಗ ದಾರಿ ಸಾಗುತ್ತೆ ಅಂತೇಳಿ ಅಷ್ಟೇ. ಕಸ ಏನು ಗುಡ್ಸಲ್ಲ, ಹಂಗೆ ಬಿಡ್ತೀನಿ. ಬೆಳಗ್ಗೆ ಗುಡ್ಸ್ಕೊತೀನಿ ಕಸನ. ಎಲ್ಲ ಕ್ಲೀನ್ ಮಾಡಿದ್ವಿ ಅಂತಂದ್ರೆ, ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಜಾಸ್ತಿ ಕೆಲಸ ಇರೋಂಗಿಲ್ಲ, ಬೇಗ ಬೇಗ ಮುಗಿಯುತ್ತೆ. ಇವಾಗ ಏನಿಲ್ಲ ನೋಡ್ರಿ, ಊಟದ್ರ ಆಗೈತಿ, ಎಲ್ಲ ಮುಗಿದೈತಿ, ಇಷ್ಟು ಕೆಲಸ ಆಗೈತಿ. ಈಗ ಸೀದಾ ಮಲ್ಕೊಳ್ಳೋದು. ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮತ್ತು ಬ್ಲಾಗೆಲ್ಲ ಸ್ಟಾರ್ಟ್ ಮಾಡ್ತೀನಿ. ತಲೆಗೆ ಎಣ್ಣೆ ಹಚ್ಕೊಂಡು ನೋಡ್ರಿ, ಇವತ್ತು ನಾಳೆಗೆ ತಲೆ ಸ್ನಾನ ಮಾಡ್ಬೇಕು. ನನಗೆ ಎಣ್ಣೆ ಹಚ್ಕೊಂಡಿನಿ. ಈಗ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ತೀನಿ. ಮೇನ ಕರ್ಬೇವು ಮೆತ್ತಿಗೆ ಹಾಕಿಲ್ವೇ? ಇದು ಯಾಕೆ ಇಷ್ಟೊಂದು ಬಿರುಸೈತಿ? ಅಲ್ಲ ಅದೇ ಎಳಿ ಹಿಂಗೆ ಎಳಿದನ್ನೇ ಮೆತ್ತಗಿಲ್ಲ, ಎಲಿ ಬಿರುಸು ಭಾಳ ಐತಿ. ಚಿಗುರು ಎಲ್ಲಿ ಇತ್ತಲ್ಲ ಮೆತ್ತಗಿರ್ತದೆ. ಚಿಗುರು ಎಲ್ಲಿ ಎಲ್ಲ ಸಿಗುತ್ತೋ ಮತ್ತು ನಾವು ಭಾಳ ಹಾಕೊಳಲ್ಲ, ಸ್ವಲ್ಪ ಇರ್ತದೆ. ಏನದ ಇಷ್ಟಾಗೆ ಬದ್ನಿಕಾಯಿ ನೀವೇನು ಯೂಸ ಮಾಡಲ್ಲ ಅನ್ಸದ್ ಭಾಳ. ವಾತಾವರಣ ಅದು ಪಲ್ಯ ಮಾಡಿದ್ರೆ ತಿನ್ನಂಗಲ್ಲ. ಅದೇ ಭಾಳ ತಿನ್ನಕ್ಕಾಗಲ್ಲ. ಅಲ್ಲ ಹಸಿರು ಬದ್ನಿಗೆ ಪಲ್ಯ ಕೇಳ್ತಾರ. ಹೆಂಗೆ ಮೊಸರು ಬದ್ನಿಕಾಯಿ ಎಣ್ಣೆ ಹಸಿರು ಹಸಿರು ಇರ್ತಲ್ಲ ಬ್ಯಾಲೆ, ಆ ಪಲ್ಯ ಕೇಳ್ತಾರ. ಈ ಪಲ್ಯ ಬೇಡ, ಈ ಪಲ್ಯ ಸಿಹಿ ಆಗಲ್ಲ, ಅದು ಇದು ಹೋಗುದಿಲ್ಲ ಭಾಳ. ತುಂಬ ಮಾಡಕ್ಕೆ ಬರ್ತಾವ ತಗೋ ಅದೇ ತಗೋ, 2-3 ಚಟ್ನಿ. ನಾನು ಜಾಸ್ತಿ ತಿನ್ನೋದೇವೋ, ನನಗೂ ಇದಾಗುತ್ತೆ. ಸಾಕ ವಾಪಸ್ ಇಲ್ಲೇ ಇದು ಬದ್ನಿಕಾಯಿ ಇದು ಮಾಡ್ತಾರಂತ. ಬಜ್ಜಿ ಅಲ್ಲ ಇವ, ಚಟ್ನಿ ಅಂತ ಅಂತಾರೆ. ಬದ್ನಿಕಾಯಿ ದೊಡ್ಡ ಚಟ್ನಿ ಉರಿಬೇಕಾದ್ರೆ ಹಂಚಿನಾಗ ಹುರಿದು ಸ್ವಲ್ಪ ಒಂದು ಬೊಗಳಿ ಡಬ್ಬಾಕಿ ಮುಚ್ಕೋಬೇಕು. ಮುಚ್ಕೇರಿ ಅದನ್ನ ಸಟ್ಟಿಸ್ಲೋದು, ತಟ್ಟು ರೆಕ್ಕಿಡು ಚಟ್ನಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಒಂದು ಬೊಗಳಿಯಾಗಾರ ಬದ್ನಿಕಾಯಿ ನೋಡಿ. ಮತ್ತೇನು ತಂದ ನೋಡಿ ಎಕ್ಸ್ಟ್ರಾ ಏನ್ರಿ? ಎಷ್ಟು ಏನಂತಂದು ಅಮ್ಮ ಜಾಸ್ತಿ ಇದು ಜಿಲೇಬಿ ಎಲ್ಲ ಏನ್ರ ಜಾಸ್ತಿ ತಂದ ನೋಡಿ ತೆಗೆದ್ಬಿಡು. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ನಿನ್ನೆ ವ್ಲಾಗ್ ಜೊತೆ ಜಾಯಿಂಟ್ ಮಾಡಿದ್ದೀನಿ ನೋಡಿರಿ. ನಿನ್ನೆ ಕಮ್ಮಿ ಮಾಡ್ಕೊಂಡಿದ್ದೆ, ಹಂಗಾಗಿ ಅದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿಯಾಗಿ ನೋಡಿರಿ ಎಲ್ಲರೂ. ನಯನೂ ತಲೆ ಸ್ನಾನ ಮಾಡ್ಕೊಂಡಿದ್ದಾಳೆ, ನಾನು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ, ಅಮ್ಮನೂ ತಲೆ ಸ್ನಾನ ಮಾಡ್ಕೊಂಡಿದ್ದಾರೆ. ಈಗ ಹೊರಡೋದಷ್ಟೇ. ಏನೇನು ಬೇಕೆಲ್ಲನೂ ರಾತ್ರಿನೇ ಸ್ವಲ್ಪ ಕಾರಿಗೆ ಹಾಕಿಟ್ಟಿದ್ವಿ. ಈಗ ಮತ್ತೊಂದು ಸ್ವಲ್ಪ ಏನೇನದ ನೋಡಿರಿ ಎಲ್ಲನೂ ತೊಗೊಂಡು ಕಾರಲ್ಲಿ ನೆನಪಾಗಿದ್ದಾಗಿದೆ ಎತ್ತಿ ಇಡ್ತಾ ಇದ್ದೀನಿ ನೋಡಿರಿ. ಹತ್ತಿರ ಇದ್ರೆ ಬೇಕಾದರೆ ಪಟ್ಟಂತ ಬಂದು ತೊಗೊಂಡು ಹೋಗ್ಬೋದಾಗಿತ್ತು. ಹೊಸತಿ ಹಿಂಗೆ ಮಾಡಿ ನಾನು ಅಷ್ಟ್ರಾಗೆ ಬಿಟ್ಟು ಬಂದುಬಿಟ್ಟಿದ್ದೆ ಊರಲ್ಲಿ. ನಾನು ಈ ಥರ ಆಗುತ್ತಂತೇಳಿ ಏನೇನು ನೆನಪಾಗ್ತಾ ಅವನ್ನೆಲ್ಲ ಎತ್ತಿ ಇಡ್ತಾ ಇರ್ತೀನಿ. ಈಗ ತಗೋ ಟೈಟ್ ಮಾಡ್ರದು ಒಂಚೂರು. ಆಯಿತಾ ಎಲ್ಲ ಬ್ಯಾಗ್ 2 ತೊಗೊಂಬಂದ್ರೆ? ಅದು ಒಬ್ಬೇ ಚಂದ ಆಗಲ್ಲ. ಅದು ಅವತ್ತು ಸೋಮವಾರದನ ನೈಟ್ ಮುಖ ತಗೊಂಡು ದಾರ್ಯಾಗ ಹಾಂ 3 ಸ್ಪಾಟ್ ಆಗ್ಯಾವ. ಯೂಟ್ಯೂಬ್ ನೋಡಕತ್ತೀನಿ, ದನಿ ಕೇಳಿ ತೋರಿಸ್ ಫಂಕ್ಷನ್ ಇದ್ವು ಅಂತ ಫಂಕ್ಷನ್ಗೆ ಹೋಗ್ಬೇಕಂತ ಅಕ್ಕಿ ಮಾಡಿ ಫ್ರೆಂಡ್ಸ್ ನೋಡಿರಿ, ನಮ್ಮ ಅಜ್ಜಿ ಮನೆ ಎದುರುಗಡೆ ಅವರು ಹೋಗ್ಬೇಕಿಲ್ಲ ಒಬ್ಬೇಕೇ ಇರ್ತಾಳೆ ಅಂತ ಅಂದ್ಲು. ನಮ್ಮ ಮನೆ ಸತಿ ಬಂದಾಗನೇ ಕೇಳಿದ್ದು ನೋಡಿರಿ, ಬರ್ತೀನಿ ಅಂತ ಹೇಳಿದ್ಲು. ಬಟ್ ಈ ಸತಿ ಯಾಕೋ ಒಲ್ಲೆ ಅಂತ ಅನ್ನಕತ್ತಿದ್ಲು. ಹೋಗ್ಬಾ ಅಂತಂದ್ರು ಒಲ್ಲೆ ಅಂತ ಅಂದ್ಲು. ಹತ್ತಿರ ಇಲ್ಲಿ ನೋಡಿರಿ, ನನಗೂ ಕರ್ಕೊಂಬರ್ಬೇಕಂತ ಅನ್ಸುತ್ತೆ. ನಾನು ಒಬ್ಬಳೇ ಇರ್ತೀನಿ ಇಲ್ಲಿ.
ಇದು ಬಂದ್ರೆ ಒಂದು 15 ದಿನ ಇದ್ದುವಾಗುತ್ತೆ. ಬಟ್ ಯಾರು ಕರ್ಕೊಂಬರಕ್ಕೆ ಕಳ್ಸೋಕೆ ಅನಾನುಕೂಲ ಆಗ್ಬಿಟ್ಟೈತೆ ನನಗೆ. ಹಾಗಾಗಿ ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಮೊನ್ನೆ ಸತಿನೇ ಹಂಗೆ ಅಂದೆ, ನಾನು ಕರ್ಕೊಂಡು ಹೋಗ್ಲೇನು ಮಮ್ಮಿ ಅಂತೇಳಿ. ವಾಪಸ್ಸು ಕರ್ಕೊಂಬರಕ್ಕೆ ಯಾರೂ ಇಲ್ಲ ಅಂತಂತಂದ್ರೆ ಮಮ್ಮಿ. ಹಾಗಾಗಿ ಸುಮ್ಮನೆ ಆಗಿ ನೋಡ್ರಿ ಅಷ್ಟೇ. ಯೂಟ್ಯೂಬ್ ನೋಡಕತ್ತೀನಿ, ದನಿ ಕೇಳಿ ತೋರ್ಸ ಫಂಕ್ಷನ್ ಇದ್ದು ಅಂತ ಫಂಕ್ಷನ್ಗೆ ಹೋಗ್ಬೇಕಂತ ಅಕ್ಕಿ ಮಾಡ್ಯಾರ. ನಾ ಯಾಕಡೆ ಏನೋ ಫೋಟೋ ಕೊಡಕತ್ತಾರ, ನಾವು ಯಾಕಡೆ ಖಾಲಿ ಒಳಗೆ ಹೋಗ್ಬರ್ತಿ. ಹ್ಞೂ ಹೋಗ್ಬರ್ತೀನಪ್ಪ. ಹ್ಞೂ ಹಾಯ್. ಮಲ್ಕೋರೆ ಹಾಂ ಬಾಯ್.